ನಮಸ್ಕಾರ ವೀಕ್ಷಕರೇ. ಈಗ ನಾವು ಈ ಚರ್ಚೆಯಲ್ಲಿ ಮುಂದುವರಿತಾ ಒಂದು ಸ್ಥೂಲವಾದಂತಹ ವಿಚಾರಗಳನ್ನು ಹಲವು ಹಂತಗಳಲ್ಲಿ ಹಲವು ರೀತಿಯಲ್ಲಿ ತಿಳ್ಕೊಂಡು ಈಗ ವಿಶ್ವ ಹಿಂದೂ ಪರಿಷತ್ ಅನ್ನೋದಕ್ಕೆ ಎಷ್ಟು ಮುಖಗಳಿದೆ, ಅದು ಎಷ್ಟು ಮುಖಗಳಲ್ಲಿ ಎಷ್ಟು ವಿಧದಲ್ಲಿ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಸಮಯ ಈಗ ಬಂದಿದೆ. ಗಂಗಣ್ಣವರೇ, ಈಗ ವಿಶ್ವ ಹಿಂದೂ ಪರಿಷತ್ನ ಇಷ್ಟೊಂದು ವಿಚಾರಗಳನ್ನೆಲ್ಲ ತಿಳ್ಕೊಂಡ್ವಿ. ಹಾಗಾದ್ರೆ ಈ ವಿಶ್ವ ಹಿಂದೂ ಪರಿಷತ್ ಅನ್ನೋದು ಎಷ್ಟು ವಿಧದಲ್ಲಿ ಎಷ್ಟು ಮುಖಗಳಲ್ಲಿ ಕೆಲಸವನ್ನು ಮಾಡ್ತಾ ಇದೆ, ಅದನ್ನ ತಿಳಿಸ್ಕೊಡಿ. ನಾವು ಈ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಸಂಘಟನೆಯಲ್ಲಿ 3 ವಿಭಾಗಗಳನ್ನು ಮಾಡಿದ್ದೇವೆ. ಒಂದು ಸಂಘಟನಾತ್ಮಕವಾಗಿ, ಮತ್ತೊಂದು ಸಾಮಾಜಿಕವಾಗಿ, ಇನ್ನೊಂದು ಧಾರ್ಮಿಕವಾಗಿ. ಈ 3 ವಿಭಾಗಗಳನ್ನು ಮಾಡಿ ಈ ಸಂಘಟನಾತ್ಮಕವಾಗಿ ಇದರೊಳಗೆ ನಮ್ಮದು ಸತ್ಸಂಗ ಬರುತ್ತೆ, ಮಾತೃಶಕ್ತಿ ಬರುತ್ತೆ, ದುರ್ಗಾವಾಹಿನಿ ಬರುತ್ತೆ, ಬಜರಂಗ ದಳ ಬರುತ್ತೆ. ಹೀಗೆ ಇವೆಲ್ಲವೂ ಕೂಡ ಸಂಘಟನಾತ್ಮಕವಾಗಿ ಬರುವಂತಹ ಸಂಗತಿಗಳು. ಇನ್ನು ಸಾಮಾಜಿಕವಾಗಿ ಅಂತಂದ್ರೆ ಸೇವಾ ಪ್ರಕಲ್ಪಗಳು, ಆಮೇಲೆ ಗೋರಕ್ಷಾ, ಈ ಕೆಲವೆಲ್ಲ ಅಂಶಗಳು ಸಾಮಾಜಿಕವಾಗಿ ಬರುವಂತದ್ದು. ಈ ಪ್ರಚಾರ ಪ್ರಸಾರ ಇವುಗಳೆಲ್ಲ ಸಾಮಾಜಿಕವಾಗಿ ಬರುವಂತ. ಧಾರ್ಮಿಕವಾಗಿ ಅಂತಂದ್ರೆ ಧರ್ಮಾಚಾರ್ಯರು, ಆಮೇಲೆ ಮಠ ಮಂದಿರಗಳು, ಇವುಗಳನ್ನ ನಾವು ಧಾರ್ಮಿಕವಾಗಿ ವಿಂಗಡಣೆ ಮಾಡಿಕೊಂಡಿದ್ದೇವೆ. ಹೀಗೆ ಒಂದು ಸಂಘಟನಾತ್ಮಕವಾಗಿ, ಒಂದು ಧಾರ್ಮಿಕವಾಗಿ, ಮತ್ತೊಂದು ಸಾಮಾಜಿಕವಾಗಿ ಅಂತ ಹೇಳಿ. ಇವತ್ತು ವಿಶ್ವ ಹಿಂದೂ ಪರಿಷತ್ ಅಂತಂದ್ರೆ ಕೇವಲ ಅನೇಕ ಜನಗಳ ಮನಸ್ಸಿನಲ್ಲಿ ಅಯೋಧ್ಯೆ ಬಗ್ಗೆ ಹೋರಾಟ ಮಾಡುವಂತಹ ಒಂದು ಸಂಘಟನೆ, ಇದು ಕಲ್ಪನೆ ಕೂತ್ ಹೋಗಿದೆ. ಅದು ಸ್ವಾಭಾವಿಕ. ಯಾಕೆ ಅಂತಂದ್ರೆ 60 ವರ್ಷಗಳಲ್ಲಿ 40 ವರ್ಷ ನಾವು ಅದನ್ನೇ ಮಾಡಬೇಕಾದಂತಹ ಸಂಗತಿ ಇತ್ತು, ಮಾಡಿದ್ದೇವೆ. ಆದ್ರೆ ಇದ್ರ ಜೊತೆಯಲ್ಲಿ ಇವತ್ತು ಹಿಂದೂ ಸಮಾಜ ತಿಳ್ಕೊಳ್ಳೇಬೇಕಾದಂತಹ ಸಂಗತಿ ಏನು ಅಂತಂದ್ರೆ, ನಾವು ಇಷ್ಟಕ್ಕೆ ಸೀಮಿತ ಆಗಿಲ್ಲ. ಇಡೀ ದೇಶಾದ್ಯಂತ ಅವಲೋಕನ ಮಾಡಿದಾಗ ಇಡೀ ಹಿಂದೂ ಸಮಾಜಕ್ಕೆ ನಮಗೇನಾದ್ರೂ ತೊಂದರೆ ಆದರೆ ವಿಶ್ವ ಹಿಂದೂ ಪರಿಷತ್ ಇದೇ ಹೇಳುವಂತಹ ವಿಶ್ವಾಸಕ್ಕೆ ಅರ್ಹವಾದಂತಹ ಅನೇಕ ಸಂಗತಿಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಇವತ್ತು ಸಂಘಟನಾತ್ಮಕವಾಗಿ ಯೋಚನೆ ಮಾಡಿದ್ರೆ ಸತ್ಸಂಗಗಳು ನಮ್ಮ ದೇಶದಲ್ಲಿ ಸಾಧಾರಣವಾಗಿ 70,000 ಸತ್ಸಂಗಗಳು ನಡೀತಾ ಇವೆ. ಈ ಸತ್ಸಂಗ ಅಂತಂದ್ರೇನು? ನಾನು ಮೊದಲೇ ಹೇಳಿದ ಹಾಗೇನೆ ವ್ಯಕ್ತಿಗಳ ನಿರ್ಮಾಣ ಆಗಬೇಕು, ಅವರಲ್ಲಿ ಸ್ವಾಭಿಮಾನ ಬೆಳಿಬೇಕು, ನಮ್ಮ ರಾಷ್ಟ್ರದ ಬಗ್ಗೆ ಕಲ್ಪನೆ ಬೆಳಿಬೇಕು, ಮತ್ತೆ ಹಿಂದೂ ಸಮಾಜದ ಬಗ್ಗೆ, ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತಹ ಶ್ರದ್ಧೆ ಪ್ರೀತಿ ಬೆಳಿಬೇಕು. ಆ ಕಾರಣಕ್ಕಾಗಿ ಇದರೊಳಗೆ ನಾವು ಸತ್ಸಂಗಗಳನ್ನು ಮಾಡ್ತೇವೆ. ಸತ್ಸಂಗಗಳಲ್ಲಿಯೂ 3-4 ತರ ಇದೆ. ಒಂದು ಸಾಮಾನ್ಯ ಸತ್ಸಂಗ, ಮತ್ತೊಂದು ಪ್ರೌಢರ ಸತ್ಸಂಗ, ಮತ್ತೊಂದು ಮಾತೆಯರ ಸತ್ಸಂಗ, ಇನ್ನು ಬಜರಂಗ ದಳದ ಸಾಪ್ತಾಹಿಕ ಮಿಲನ, ಇನ್ನು ದುರ್ಗಾವಾಹಿನಿಯ ಸಾಪ್ತಾಹಿಕ ಮಿಲನ. ಹೀಗೆ 4-5 ತರಹದಲ್ಲಿ ಸತ್ಸಂಗಗಳನ್ನು ಮಾಡ್ತೇವೆ. ಅಂದ್ರೆ ಸಾಮಾನ್ಯ ಸತ್ಸಂಗ ಅಂತಂದ್ರೆ ಇದರೊಳಗೆ ಮಾತೆಯರು ಬರ್ತಾರೆ, ಪುರುಷರು ಬರ್ತಾರೆ, ಮಕ್ಕಳು ಬರ್ತಾರೆ. ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಒಂದು ಸತ್ಸಂಗ ಮಾಡಬೇಕು ಅಂತ ಹೇಳಿದ್ರೆ ಇವುಗಳೆಲ್ಲರೂ ಬರ್ತಾರೆ. ಅಲ್ಲಿ ನಾವು ನಮ್ಮದೇ ಆದಂತಹದ್ದು ಒಂದು ಸಿಲೆಬಸ್ ಇದೆ ಸತ್ಸಂಗದ. ಇಡೀ ದೇಶದಲ್ಲಿ ನೀವು 70,000 ಸತ್ಸಂಗಗಳಿಗೆ ಹೋದ್ರು ಮೊದಲು ಏನ್ ನಡೆಯುತ್ತೆ? ಒಂದು 3 ಸಾರಿ ಓಂಕಾರ, ಆಮೇಲೆ 1 ನಿಮಿಷ ಮೌನ, ಆಮೇಲೆ ಒಂದು ಯಮೋಹಿತಿಕಾ ಮಂತ್ರ. ಯಮೋಹಿತಿಕಾ ಮಂತ್ರ ಅಂತಂದ್ರೆ ನಮ್ಮ ಹಿಂದೂ ಸಮಾಜದಲ್ಲಿ ಯಾವೆಲ್ಲ ದೇವರುಗಳನ್ನ ನಾವು ಆರಾಧನೆ ಮಾಡ್ತೇವೆಯೋ ಆಮೇಲೆ ಅವೆಲ್ಲವೂ ಕೂಡ ಒಬ್ಬನೇನೆ ಅಂತ ಹೇಳುವಂತ ಒಂದು ಐಕ್ಯ ಮಂತ್ರ. ಅದಾದ ನಂತರ 13 ಸಾರಿ ಶ್ರೀರಾಮ್ ಜೈ ರಾಮ್ ಈ ರಾಮತಾರಕ ಮಂತ್ರವನ್ನ ಹೇಳ್ತೇವೆ. ಅದಾದ ನಂತರ ಗಣಪತಿ ಭಜನೆ, ಆಮೇಲೆ ಗುರು ವಂದನೆ, ಇವುಗಳಾದ ನಂತರ ಒಂದು 4-6 ಭಜನೆಗಳನ್ನ ಹೇಳಿ ಒಂದು 10 ನಿಮಿಷ ಯಾರಾದ್ರೂ ಒಂದು ಚಿಂತನವನ್ನ ಅಲ್ಲಿಡಬೇಕು. ಇವತ್ತಿನ ಪ್ರಸ್ತುತಿಯ ಬಗ್ಗೆ, ಚಿಂತನದ ಬಗ್ಗೆ ಮಾತನಾಡಬೇಕು. ಇದರಿಂದ ಏನಾಗತ್ತೆ ಅಂತಂದ್ರೆ ರಾಷ್ಟ್ರದ ವಿಚಾರವೂ ಗೊತ್ತಾಗತ್ತೆ, ಮತ್ತೆ ಯಾರೆಲ್ಲ ಹೊಸಬರು ಬರ್ತಾರೆ ಅಥವಾ ನಮ್ಮೂರಿನಲ್ಲೇ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾನೆ ಅವನಿಗೆ ಒಂದು ಮಾತನಾಡೋದಕ್ಕೂ ಅವಕಾಶ ಸಿಗತ್ತೆ. ಅಷ್ಟೇ ಅಲ್ಲ, ಇನ್ನು ನಮ್ಮ ಜೊತೆಯಲ್ಲಿ ಬಂದವರಿಗೆ ನಾವು ಮಾತನಾಡುವಂತಹ ಸಂಸ್ಕಾರವನ್ನು ಕೊಡೋದಕ್ಕೂ ಕೂಡ ಆಧಾರ ಆಗುತ್ತೆ. ಆಮೇಲೆ ಒಂದು ಅಮೃತ ವಚನ, ಆಮೇಲೆ ಒಂದು ದೇಶಭಕ್ತಿ ಗೀತೆ, ಅದಾದ್ಮೇಲೆ ಭಾರತ ಮಾತೆ ಆರತಿ. ಇವತ್ತು ನಾವು ಯಾವ ದೇವರ ಆರತಿಯನ್ನು ಮಾಡೋದನ್ನು ಕೂಡ ಭಾರತ ಮಾತೆಯನ್ನು ಮರೆತರೆ ಆಗೋದಿಲ್ಲ. ಅದಕ್ಕಾಗಿ ಭಾರತ ಮಾತಾ ಆರತಿ, ಆಮೇಲೆ ಒಂದು ಪುಷ್ಪಾಂಜಲಿ, ಅದಾದ್ಮೇಲೆ ಜಯಘೋಷಗಳನ್ನು ಹೇಳಿ ನಮ್ಮ ಸತ್ಸಂಗವನ್ನು ಮುಗಿಸ್ತೇವೆ. ಈ ಸತ್ಸಂಗವನ್ನು ಮಾಡೋದಕ್ಕೆ ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ನಾವು ವರ್ಷದಲ್ಲಿ 2-3 ಸರಿ ತರಬೇತಿ ಕೇಂದ್ರಗಳನ್ನು ಮಾಡ್ತೇವೆ. 2 ದಿವಸದ ತರಬೇತಿ ಕೇಂದ್ರಗಳನ್ನು ಮಾಡ್ತೇವೆ. ನಾಡ್ದು ನವೆಂಬರ್ 7ನೇ ತಾರೀಕು ನಾವು ಬೆಳಗಾವದಲ್ಲಿ ಸತ್ಸಂಗ ಕಾರ್ಯಕರ್ತರಿಗಾಗಿ ಒಂದು ವರ್ಗ ಇಟ್ಟಿದ್ದೇವೆ ನಾವು. ಹೀಗೆ ನಾವು ಯಾವುದೇ ಒಂದು ನಮ್ಮ ಚಟುವಟಿಕೆ ಇದ್ರೂ ಅದನ್ನು ಕಲಿಸ್ಕೊಡೋದಕ್ಕೆ, ತರಬೇತಿ ಕೊಡೋದಕ್ಕೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಇನ್ನು ಮಾತೃಶಕ್ತಿ, ಮಾತೇರಿ ಏನೆಲ್ಲ ಮಾಡ್ಬೋದು
ಅಂತ ಹೇಳುವಂಥದ್ದನ್ನ, ಮಾತೆಯರು ಮನೆಯಲ್ಲಿ ಏನು ಮಾಡ್ಬೋದು, ಸಾರ್ವಜನಿಕವಾಗಿ ಏನು ಮಾಡ್ಬೋದು, ಆ ಎಲ್ಲ ಚಟುವಟಿಕೆಗಳನ್ನು ಮಾಡೋದಕ್ಕೆ ಮಾತೃಶಕ್ತಿ ಅಂತ ಹೇಳುವಂಥ ಒಂದು ಸಂಘಟನೆಯನ್ನು ನಾವು ರೂಪಿಸ್ಕೊಂಡಿದ್ದೇವೆ. ಅದಕ್ಕಾಗಿ ನಮ್ಮ ಸಮಿತಿಗಳಲ್ಲಿ ಮಹಿಳಾ ಪ್ರಮುಖ ಅಂತ ಹೇಳಿರ್ತಾರೆ, ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಆ ಕಾರ್ಯಗಳು ಆಗುವಂತೆ ಮಾಡೋದು. ಇನ್ನು ಬಜರಂಗ ದಳ ನಿಮ್ಗೆ ಗೊತ್ತು, ಅದು ವಿಶ್ವ ಹಿಂದೂ ಪರಿಷತ್ತಿನ ಯುವ ಪಡೆ. ಇವತ್ತು ಬಜರಂಗ ದಳದಲ್ಲಿ ಯಾರಿದಾನೋ ನಾಳೆ ವಯಸ್ಸಾದ ನಂತರ 40 ವರ್ಷದ ನಂತರ ಅವನು ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡುವಂಥವನಾಗ್ತಾನೆ. ಈ ಹೋರಾಟದ ಪ್ರವೃತ್ತಿ ಮತ್ತು ಅವರ ಏನೋ ಒಂದು ಘೋಷಣೆ ಇದೆ, ಸೇವಾ, ಸುರಕ್ಷಾ, ಸಂಸ್ಕಾರ, ಇದರ ಆಧಾರದ ಮೇಲೆ ಏನೋ ಉಡಾಪೆ ಹುಡುಗಳದ್ದು ಒಂದು ತಂಡ ಅಂತ ಹೇಳುವಂಥದ್ದಲ್ಲ, ಅವರುಗಳು ಸೇವೆಯನ್ನು ಹೇಗೆ ಮಾಡಬೇಕು ಹಿಂದೂ ಸಮಾಜಕ್ಕೆ ಅಂತ ಹೇಳುವಂಥದ್ದು, ಆಮೇಲೆ ಸಂಸ್ಕಾರಯುತರಾಗಿರ್ಬೇಕು, ಆಮೇಲೆ ರಕ್ಷಣೆಯನ್ನು ಹೇಗೆ ಕೊಡಬೇಕು ಅಂತೇಳಿ. ಇವರಿಗೆಲ್ಲ ಆದರ್ಶ ಯಾರು ಅಂತೇಳಿ ಕೇಳಿದ್ರೆ ಹನುಮಂತ. ಆ ಹನುಮಂತನ ಹೇಗಿದ್ನೋ ಆ ಒಂದು ಭಾವನೆಯಲ್ಲಿ ಇವರು ನಮ್ಮ ಹಿಂದೂ ಸಮಾಜದ ಕೆಲಸವನ್ನು, ರಾಮನ ಕೆಲಸವನ್ನು ಹೇಗೆ ಮಾಡಿದ್ರು ಹಾಗೇನೆ ಹಿಂದೂ ಸಮಾಜದ ಕೆಲಸವನ್ನ ಈ ಬಜರಂಗ ದಳ ಮಾಡಬೇಕು ಅಂತ ಅಪೇಕ್ಷೆ ಮೇರೆಗೆ ಅವರಿಗೂ ಕೂಡ ನಾವು ವರ್ಷದಲ್ಲಿ ಒಂದು 7 ದಿವಸದ ಒಂದು ಟ್ರೈನಿಂಗ್ ಕ್ಯಾಂಪ್ ಅನ್ನು ಕೊಡ್ತೇವೆ. ಇದರೊಳಗೆ ಕಸರತ್ ಅಂದ್ರೆ ಶಾರೀರಿಕವಾಗಿಯೂ ಕೂಡ ಚಟುವಟಿಕೆ ಮಾಡುವಂತಹ ಅನೇಕ ಸಾಹಸದ ಶಿಕ್ಷಣವೂ ಕೂಡ ಇರುತ್ತೆ, ಜೊತೆಯಲ್ಲಿ ಬೌದ್ಧಿಕ ಕೂಡ ಇರುತ್ತೆ. ದೇಶಭಕ್ತಿ ಗೀತೆಗಳು ಮತ್ತೆ ಸೇವಾ, ಸುರಕ್ಷಾ, ಸಂಸ್ಕಾರ ಈ 3 ಭಾಗಗಳನ್ನು ಅಲ್ಲಿ ಕೊಡುವಂತಹ ಕಾರ್ಯಕ್ರಮ ನಡೀತೆ. ಇನ್ನು ದುರ್ಗಾವಾಹಿನಿ, ಅನೇಕ ಯುವತಿಯರು ಇವತ್ತು ಅಬಲೆ ಅಲ್ಲ ಸಬಲೆ ಅಂತ ಹೇಳುವಂತಹ ದೃಷ್ಟಿಕೋನದಿಂದ ಇವತ್ತು ಲವ್ ಜಿಹಾದ್ ಇರ್ಬೋದು ಅಥವಾ ಯಾವುದೇ ಒಂದು ಚಟುವಟಿಕೆ ಇರ್ಬೋದು, ಅದಕ್ಕೆ ನಾವು ಹೋಗಿ ಅವ್ರನ್ನ ರಕ್ಷಣೆ ಮಾಡ್ತೇವೆ ಹೇಳುವಂಥದ್ದು ಕಷ್ಟ ಇದೆ. ಅದಕ್ಕಾಗಿ ಸ್ವಯಂ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಬೇಕಾದಂತಹ ಶಿಕ್ಷಣಗಳನ್ನು ಕೂಡ ನಾವು ಯುವತಿಯರಿಗೆ ಕೊಡ್ತಾ ಇದ್ದೇವೆ. ಅದು ಕೂಡ ಒಂದು ವಾರದ ಶಿಕ್ಷಣ ಇರುತ್ತೆ, ಅದರೊಳಗೂ ಕೂಡ ಇವತ್ತು ಅನೇಕ ಯುವತಿಯರುಗಳು ಭಾಗವಹಿಸ್ತಾ ಇದ್ದಾರೆ. ಹೀಗೆ ಮಾತೃಶಕ್ತಿ ಇರ್ಬೋದು, ದುರ್ಗಾವಾಹಿನಿ ಇರ್ಬೋದು, ಬಜರಂಗ ದಳ ಇರ್ಬೋದು, ಅಥವಾ ಈ ಸತ್ಸಂಗ ವರ್ಗಗಳಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ನಾವು ನಡೆಸುವಂತಹ ಒಂದು ಚಟುವಟಿಕೆ. ಇವಕ್ಕೆಲ್ಲಕ್ಕೂ ಸಂಬಂಧಪಟ್ಟ ಹಾಗೆ ನಾವು ವರ್ಷದಲ್ಲಿ ಒಂದು 10 ದಿವಸದ ಪರಿಷತ್ ಶಿಕ್ಷಾ ವರ್ಗ ಅಂತ ಹೇಳಿ ಮಾಡ್ತೇವೆ. ಎಲ್ಲರೂ ಕೂಡ 10 ದಿವಸ ಅಲ್ಲೇ ಇರಬೇಕು. ನಮ್ಮ ಕಾರ್ಯಕರ್ತರು ಜವಾಬ್ದಾರಿ ಇರುವಂತಹ ಕಾರ್ಯಕರ್ತರು, ಇಡೀ ಹಿಂದೂ ಸಮಾಜದ ಜನರುಗಳಲ್ಲ. ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಪದಾಧಿಕಾರಿಯಾಗಿ ಯಾಕೆ ಕೆಲಸ ಮಾಡ್ತಾ ಇದ್ದಾರೋ, ಆದ್ರೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಏನು ಸ್ವಲ್ಪ ಅನುಭವದ ಕೊರತೆ ಇದೆಯೋ ಅವರಿಗೆ 10 ದಿವಸದ ಟ್ರೈನಿಂಗ್ ಅನ್ನ ನಾವು ಪರಿಷತ್ ಶಿಕ್ಷಾ ವರ್ಗದಲ್ಲಿ ಕೊಡ್ತೇವೆ. ಈ ವರ್ಷ ನಮ್ಮದು ಕುಮಟಾದಲ್ಲಿ ಆಗಿತ್ತು. ಮುಂದಿನ ವರ್ಷ ನಾವು ದಕ್ಷಿಣ ಮತ್ತು ಉತ್ತರ ಪ್ರಾಂತ 2 ಕನ್ನಡ ಭಾಷೆ ಮಾತನಾಡೋರಾದ ಕಾರಣ ವರ್ಷದಲ್ಲಿ 2 ಪ್ರಾಂತದವರು ಸೇರಿ ಒಂದೇ ಕಡೆ ಮಾಡ್ತೇವೆ. ಇದಕ್ಕೆ ಕೇಂದ್ರೀಯ ಅಧಿಕಾರಿಗಳು ಎಲ್ಲರೂ ಬರ್ತಾರೆ. ಅಲ್ಲಿ ಬಾಕಿ ಅವ್ರದ್ದು ಬೌದ್ಧಿಕ ಇದನ್ನು ಕೇಳೋದಕ್ಕೂ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಕಡೆ ವ್ಯವಸ್ಥೆ ಮಾಡ್ತೇವೆ. ಒಂದು 150ರಿಂದ 200 ಜನರುಗಳು ಪ್ರತಿ ವರ್ಷ ಒಂದು 10 ದಿವಸ ಒಟ್ಟಿಗೆ ಇದ್ದು ಆ ಒಂದು ವರ್ಗವು ಕೂಡ ನಡೆಯುತ್ತೆ. ಇದು ಸಂಘಟನಾತ್ಮಕವಾಗಿ ನಡೆಯುವಂಥದ್ದು. ಇದರೊಳಗೆ ನಾವು ಅನೇಕ ಸಮಿತಿಗಳು ಮತ್ತೆ ಸಮಿತಿಗಳು ಏನೇನು ಮಾಡಬೇಕು, ಸಮಿತಿಯಲ್ಲಿ ಎಷ್ಟು ಜನ ಇರಬೇಕು, ಸಮಿತಿ ಜವಾಬ್ದಾರಿ ಏನು, ಮತ್ತೆ ಸಮಿತಿ ಯಾವ್ಯಾವ ಉತ್ಸವಗಳನ್ನು ಮಾಡಬೇಕು, ನಾವು 7-8 ಕಾರ್ಯಕ್ರಮಗಳನ್ನು ಮಾಡ್ತೇವೆ ವರ್ಷದಲ್ಲಿ ಕಡ್ಡಾಯವಾಗಿ ಮಾಡಬೇಕು. ರಾಮೋತ್ಸವ ಮಾಡಬೇಕು, ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಸ್ಥಾಪನಾ ದಿವಸ, ವಿಶ್ವ ಹಿಂದೂ ಪರಿಷತ್ತು ಪ್ರಾರಂಭ ಆದಂತಹ ದಿವಸ, ದುರ್ಗಾಷ್ಟಮಿಯನ್ನು ಮಾಡಬೇಕು. ಈ ಡಿಸೆಂಬರ್ 6 ಇದು ಆ ದಿವಸ ಏನು ಡಿಸೆಂಬರ್ 6 92ನೇ ಇಸ್ವಿ, ಅದು ಇದು ಗೀತಾ ಜಯಂತಿ ದಿವಸ ಬಂದಿತ್ತು. ಅದಕ್ಕಾಗಿ ಅನೇಕ ಜನರಿಗೆ ಡಿಸೆಂಬರ್ 6 ಅಂತ ಅಂದ್ಕೊಳ್ಳೇನೆ ಅಂಬೇಡ್ಕರ್ ಅವರ ಪುಣ್ಯತಿಥಿ ದಿವಸ ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಕಲ್ಪನೆ ಬಂದ್ಬಿಟ್ಟಿದೆ. ಅದಲ್ಲ, ನಾವು ಏನು ಶ್ರೀಕೃಷ್ಣ ಅರ್ಜುನ್ನಿಗೆ ಬೋಧನೆ ಮಾಡ್ದ ಆ ಒಂದು ಆಧಾರದ ಮೇಲೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ, ನಿನ್ನ ಕ್ಷುದ್ರವಾದಂತಹ ಹೃದಯವನ್ನ ಬಿಟ್ಟು ಏಳು ಅಂತ ಹೇಳುವಂತಹ ಕರೆಯನ್ನು ಕೊಟ್ಟನು. ಆ ದಿವಸ ಅವರು ಆ ತಥಾಕಥಿತವಾದಂತಹ ಬಾವರಿ ಮಸೀದಿಯನ್ನ ಕೆಡವುದಂತದ್ದು ಬಜರಂಗ ದಳದವರು. ಅದಕ್ಕಾಗಿ ಆ ಗೀತಾ ಜಯಂತಿ ದಿವಸ ಈಗ ಡಿಸೆಂಬರ್ 12ನೇ ತಾರೀಕು ಬರ್ತಾ ಇದೆ, ಅದನ್ನ ನಾವು ಶೌರ್ಯ ದಿವಸ ಅಂತ ಹೇಳಿ ಆಚರಿಸ್ತೇವೆ. ಅಂದ್ರೆ ಡಿಸೆಂಬರ್ 6ಕ್ಕೋ ಅಥವಾ ಡಿಸೆಂಬರ್ 12ಕ್ಕೋ ಗೀತಾ ಜಯಂತಿ ದಿನ ಆಚರಣೆ ಮಾಡಿ, ಗೀತಾ ಜಯಂತಿ ದಿವಸ ನಾವು ಅದನ್ನ ಆಚರಣೆ ಮಾಡ್ತೇವೆ. ಡಿಸೆಂಬರ್ 6 ಅಲ್ಲ, ಅನೇಕ ವರ್ಷಗಳವರೆಗೆ ಡಿಸೆಂಬರ್ 6 ಮಾಡಿದ್ವಿ. ಆದ್ರೆ ಅದು ಪ್ರತಿ ವರ್ಷ ಅಲ್ಲಿ ಅಂಬೇಡ್ಕರ್ ಅವರ ಪುಣ್ಯತಿಥಿ ಬರುತ್ತೆ, ಆ ದಿವಸ ನೀವು ಮಾಡ್ತೀರಿ ಅಂತ ಹೇಳುವಂತದ್ದು ಬಂದ ಕಾರಣ ನಾವು ಆ ಕಲ್ಪನೆ ಇಟ್ಕೊಂಡು ಮಾಡಿದ್ದೇ ಅಲ್ಲ. ನಾವು ಗೀತಾ ಜಯಂತಿ ದಿವಸ ಈ ಶೌರ್ಯ ದಿನವನ್ನು ಮಾಡಿದ್ದೇವೆ. ಅದಕ್ಕಾಗಿ ಈಗಲೂ ಗೀತಾ ಜಯಂತಿ ದಿವಸ ನಾನು ಮಾಡ್ತೇವೆ. ಈ ಸರಿ ಅದು ಡಿಸೆಂಬರ್ 12ನೇ ತಾರೀಕಿಗೆ ಬರ್ತಾ ಇದೆ. ಹೀಗೆ ನಾವು ಮಾಡಲೇಬೇಕಾದಂತಹ ಅನೇಕ ಉತ್ಸವಗಳು, 6-7 ಉತ್ಸವಗಳಿವೆ. ಅವುಗಳನ್ನ ನಾವು ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನೆ ದೃಷ್ಟಿಯಿಂದ ಅದನ್ನ ನಾವು ಮಾಡ್ತೇವೆ. ಇನ್ನು ಈ ಧಾರ್ಮಿಕ ಪುಂಜ ಅಂತ ಹೇಳಿ ನಾವು ಏನ್ ಮಾಡ್ಕೊಂಡಿದ್ದೇವೆ, ಧಾರ್ಮಿಕ ಪುಂಜ ಅಂತಂದ್ರೆ ಇದರೊಳಗೆ ಧರ್ಮಾಚಾರ್ಯ ಸಂಪರ್ಕ. ನಮ್ಮ ದೇಶದಲ್ಲಿ
ನಾವು ಪ್ರಚಾರಕರು ಅಂತ ಹೇಳಿ ಸಂಘದಲ್ಲಿ ಕರಿತೇವೆ. ಪೂರ್ತಿ ಸಮಯ ಕೊಟ್ಟು ಕೆಲಸ ಮಾಡೋರು, ಮದುವೆ ಆಗೋದಿಲ್ಲ, ಮನೆಯನ್ನ ಬಿಟ್ಟು ಅವರು ತಮ್ಮ ಜೀವನವನ್ನ ಸಮಾಜಕ್ಕಾಗಿ ಸಮರ್ಪಣೆಯನ್ನ ಮಾಡ್ತಾರೆ. ಯಾವಾಗಲೂ ಮದುವೆ ಆಗೋದಿಲ್ಲ. ಪ್ರಚಾರಕರು ಇವತ್ತು ಸಂಘದಲ್ಲಿರುವಂತಹ ಪ್ರಚಾರಕರು ಅದೇ ಇದ್ರೊಳಗೆ ಇರುವವರು. ಅಂದ್ರೆ ಅವ್ರ ನಂತರ ಅವ್ರ ಜೀವನವನ್ನ ನೋಡ್ಕೊಳ್ಳೋದು ಅವ್ರ ವಯಸ್ಸಾದಾಗ ಅದು ಸಂಘದಲ್ಲೇ ನಡೆಯುತ್ತೆ. ಅದು ಸಂಘದ ಕಾರ್ಯಾಲಯ ಇರುತ್ತೆ, ಅಲ್ಲೆಲ್ಲ ವ್ಯವಸ್ಥೆಗಳಿರುತ್ತೆ. ಅವ್ರದ್ದು ಜೀವನ ಅಂತಂದ್ರೆ ತುಂಬಾ ಸರಳ ಜೀವನ, ಉಚ್ಚ ವಿಚಾರ ಅಷ್ಟೇನೇನೆ. ಅವರಿಗೆ ಊಟ ಬೇಕು, ಊಟ ಸಿಗುತ್ತೆ, ಬಟ್ಟೆ ಬೇಕು, ಬಟ್ಟೆ ಕೊಡ್ತಾರೆ, ವಸತಿಗಂತೂ ವ್ಯವಸ್ಥೆ ಇರುತ್ತೆ. ಹೀಗೆ ಅಷ್ಟನ್ನು ಬಿಟ್ರೆ ಮತ್ತೆ ಆರೋಗ್ಯಕ್ಕೆ ಈಗ ನಮ್ಮ ಸ್ವಯಂ ಸೇವಕರೇ ಅನೇಕ ಜನರುಗಳು ದೊಡ್ಡ ದೊಡ್ಡ ವೈದ್ಯರಾದವರು ಇದ್ದಾರೆ, ಅವರುಗಳೇ ನೋಡ್ಕೊಳ್ತಾರೆ. ಹೀಗಾಗಿ ಅದೇ ತರದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಸಾಧು ಸಂತರುಗಳಿದ್ದಾರೆ. ಇವರುಗಳು ಕೂಡ ಪರಿತ್ಯಾಗಿಗಳು, ಇವರುಗಳಿಗೂ ಮದುವೆ ಏನಿಲ್ಲ. ಇವರುಗಳು ಕೂಡ ಇವತ್ತು ಹಿಂದೂ ಸಮಾಜದ ಬಗ್ಗೆ ಯೋಚನೆಯನ್ನ ಮಾಡ್ಬೇಕು, ಮಾಡ್ತಾ ಇದ್ದಾರೆ ಅವರು. ಈ ಹಿಂದೂ ಸಮಾಜದ ಇವತ್ತು ಉಳ್ಕೊಂಡು ಬಂದಿದ್ದು ಯಾಕೆ ಅಂತ ಹೇಳಿ ಕೇಳಿದ್ರೆ ನಮ್ಮ ರಾಷ್ಟ್ರದಲ್ಲಿರುವಂತ ಸಾಧು ಸಂತರ ಕಾರಣಕ್ಕಾಗಿ. ಯಾಕೆಂತಂದ್ರೆ ಬೇರೆ ದೇಶಗಳಲ್ಲಿ ವ್ಯವಸ್ಥೆಯೇ ಇಲ್ಲ, ಸಾಧು ಸಂತರುಗಳೇ ಇಲ್ಲ ಅಲ್ಲಿ. ಆದ್ರೆ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಮುಸಲ್ಮಾನರ ದಾಳಿ ಆಯ್ತು, ಕ್ರಿಶ್ಚಿಯನ್ರ ದಾಳಿ ಆಯ್ತು, ಆದ್ರೂ ಕೂಡ ಇವತ್ತು ನಾವು ಹಿಂದೂ ಸಮಾಜ ಇದ್ದೇವೆ ಅಂತ ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿ ಕೇಳಿದ್ರೆ ನಮ್ಮ ರಾಷ್ಟ್ರದಲ್ಲಿರುವಂತಹ ಸಾಧು ಸಂತರುಗಳು, ಅವರುಗಳು ನಡೆಸ್ಕೊಂಡು ಬಂದಂತಹ ಪುರಾಣ ಪ್ರವಚನಗಳು, ರಾಮಾಯಣ ಮಹಾಭಾರತ ಕಥೆಗಳು, ಇವತ್ತು ಮಾಡ್ತಾ ಇರುವಂತಹ ಮಠ ಮಂದಿರಗಳಲ್ಲಿ ಸತ್ಸಂಗಗಳು, ಇವುಗಳಿಂದ ಇವತ್ತು ನಮ್ಮ ಜ್ಞಾನ ಇಲ್ಲಿವರೆಗೆ ಹರ್ಕೊಂಡು ಬಂದಿದೆ. ಅದಕ್ಕಾಗಿ ಆದ್ರೆ ಇವರು ಭಿನ್ನ ಭಿನ್ನ ಆಗಿದ್ದಾರೆ. ಇವರನ್ನು ಒಟ್ಟಿಗೆನೆ ನಾವು ಅವರ ಶಕ್ತಿಯನ್ನ ಒಟ್ಟುಗೂಡಿಸಬೇಕು. ಅದಕ್ಕಾಗಿ ಧರ್ಮಾಚಾರ್ಯ ಸಂಪರ್ಕ ವಿಭಾಗ ಹೇಳುವಂತದ್ದನ್ನು ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಮಾಡಿದೆ. ಮೊದಲು ಹೇಳಿದಾಗೇನೆ ಬಹಳ ಕಷ್ಟಗಳಿದ್ವು. ಒಬ್ಬ ಸ್ವಾಮೀಜಿಯನ್ನ ಮತ್ತೊಬ್ಬ ಸ್ವಾಮೀಜಿ ಹತ್ರ ಸೇರಿಸುವಂತದ್ದು. ಯಾಕೆಂತಂದ್ರೆ ನಾನು ಬರಬೇಕು ಆದ್ರೆ ನನ್ನ ಪೀಠ ಮತ್ತೊಂದು ಸ್ವಲ್ಪ ಎತ್ತರ ಇರಬೇಕು, ನಾನು ಜಗದ್ಗುರು ಅಂತ ಹೇಳುವಂತ ಭಾವನೆ ಎಲ್ಲ ಇತ್ತು. ಆದ್ರೆ ನಾವು ಇವತ್ತು ಎಲ್ಲಿ ಹೋದ್ರು ಅವರು ಎಲ್ಲರೂ ಜಗದ್ಗುರುಗಳೇನೆ. ಅದಕ್ಕಾಗಿ ಜಗದ್ಗುರುಗಳು ಸಮಾಜದ ಬಗ್ಗೆ ಮಾತ್ರ ಯೋಚನೆ ಮಾಡೋದನ್ನು ಬಿಟ್ಟು ಇಡೀ ಹಿಂದೂ ಸಮಾಜದ ಬಗ್ಗೆ ಯೋಚನೆ ಮಾಡುವಾಗ ಆಗ್ಬೇಕಲ್ಲ ಅಂತ ಹೇಳುವಂತದ್ದನ್ನ ಒಟ್ಟಿಗೆ ಸೇರಿಸಿ ನಾವು ಈಗ ಹೋದ ವರ್ಷ ಕರ್ಕಿಯಲ್ಲೇ ಮಾಡಿದ್ವಿ. ಕರ್ಕಿಯಲ್ಲಿ ನಮ್ಮ ಸೊನ್ನೋಲಿ ಶ್ರೀಗಳವರು ಬಂದಿದ್ರು, ಮತ್ತೆ ಒಂದು 12-13 ಜನ ಎಲ್ಲ ಸಾಧು ಸಂತರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತವ್ರು. ಈ ಉತ್ತರ ಕನ್ನಡ ಜಿಲ್ಲೆ ನಮ್ಮ ಸಿರ್ಸಿ ವಿಭಾಗ ಅಂತೇಳಿ ಕರಿತೇವೆ. ಸಿರ್ಸಿ ವಿಭಾಗದಲ್ಲಿ 2 ಜಿಲ್ಲೆ, ಈ ಉತ್ತರ ಕನ್ನಡ ಜಿಲ್ಲೆಯನ್ನು 2 ಜಿಲ್ಲೆ ಮಾಡಿದ್ದೇವೆ. ಘಟ್ಟದ ಕೆಳಗಿನ ತಾಲೂಕಿನ ಕಾರವಾರ ಜಿಲ್ಲೆ, ಘಟ್ಟದ ಮೇಲಿನ ತಾಲೂಕು ಸಿರ್ಸಿ ಜಿಲ್ಲೆ ಅಂತೇಳಿ. ಇದೇನು ಮುಂದೆ ರೆವಿನ್ಯೂ ಜಿಲ್ಲೆಗಳಾಗುತ್ತೋ ಗೊತ್ತಿಲ್ಲ. ಆದ್ರೆ ನಾವು ನಮ್ಮ ವ್ಯವಸ್ಥೆ ದೃಷ್ಟಿಯಿಂದ ಇವೆರಡು ಜಿಲ್ಲೆಯನ್ನು ಸೇರಿಸಿ ಸಿರ್ಸಿ ವಿಭಾಗ ಅಂತೇಳಿ ಮಾಡ್ತೇವೆ. ಪ್ರತಿ ವಿಭಾಗದಲ್ಲಿಯೂ ಧರ್ಮಾಚಾರ್ಯರದ್ದು ಒಂದು ಸಮಾವೇಶ ಮಾಡಿದ್ವಿ, ಒಂದೊಂದು ದಿವಸದ ಮಾಡ್ತೇವೆ. ಅವ್ರದ್ದು ಮಾಡಿದಾಗ ನಮ್ಮಲ್ಲಿಯ ಸಮಸ್ಯೆಗಳು ಈಗೇನು ಕುಟುಂಬ ಪ್ರಬೋಧನ, ನಮ್ಮ ಕುಟುಂಬಗಳ ಬಗ್ಗೆ ಇವರು ಸಾಧು ಸಂತರುಗಳು ಪ್ರವಚನ ಮಾಡ್ತಾ ಇದೆಯೇ, ನಮ್ಮ ಸಮಾಜ ನಮ್ಮ ಮನೆಗಳು ಹೀಗಿರ್ಬೇಕು ಅಂತೇಳಿ. ಈಗ ಅವ್ರು ದಿನನಿತ್ಯ ಮಠಗಳಲ್ಲಿ ಪ್ರವಚನ ನಡೀತಾ ಇರುತ್ತೆ. ನಮ್ಮ ಮಠಗಳಲ್ಲಿ ನಮ್ಮ ಶಿಷ್ಯರುಗಳಿಗೆ ನಿಮ್ಮ ಮನೆಗಳಲ್ಲಿ ಹೀಗಿರ್ಬೇಕು ಅಂತ ಹೇಳೋದನ್ನ ಹೇಳ್ತಾರ. ತುಳಸಿ ಕಟ್ಟೆ ಇದೆಯಾ, ರಂಗೋಲಿ ಹಾಕ್ತಾರ, ಬೆಳಗ್ಗೆ ಹೇಳ್ತಾರ, ಮನೆಗಳಲ್ಲಿ ಓದುವಂತಹ ಗ್ರಂಥಗಳನ್ನು ಇಟ್ಟಿದ್ದೀರಾ, ಮಹಾಪುರುಷಗಳ ಭಾವಚಿತ್ರಗಳನ್ನು ಹಾಕಿದ್ದೀರಾ, ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀರಾ, 5 ನಿಮಿಷ ಭಜನೆ ಮಾಡ್ತೀರಾ ನೀವು. ಇದುಗಳನ್ನೆಲ್ಲ ಸಾಧು ಸಂತರುಗಳು ತಮ್ಮ ಶಿಷ್ಯರುಗಳಿಗೆ ಕೇಳಬೇಕು. ಕುಟುಂಬ ಪ್ರಬೋಧನ ಅಂತ ಹೇಳ್ತೇವೆ ನಾವು. ಇದನ್ನೆಲ್ಲ ಮಾಡಬೇಕು ಅಂತ ಹೇಳುವಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಲ್ಲ. ಸಾಮೂಹಿಕವಾಗಿ ಒಂದು ಸಂತ ಶಕ್ತಿ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಆದ್ರೆ ಆಗ ಇದರ ಪರಿಣಾಮವೇ ದೊಡ್ಡದಾಗತ್ತೆ ಅಂತ ಹೇಳುವಂತಕ್ಕಾಗಿ ಧರ್ಮಾಚಾರ್ಯ ಸಂಪರ್ಕ ವಿಭಾಗ ಅಂತೇಳಿ ಮಾಡಿ ನಾವು ಅವರುಗಳನ್ನ ಪದೇ ಪದೇ ಭೇಟಿ ಮಾಡ್ತಾ ಈಗ ನಮ್ಮ ಇಡೀ ದೇಶದಲ್ಲಿ ಇದಕ್ಕೇನೆ ಒಂದು ಮಾರ್ಗದರ್ಶಕ ಮಂಡಳಿ ಅಂತ ಹೇಳಿ ಮಾಡಿದ್ದಾರೆ. ನಮ್ಮ ಸೊನ್ನೋಲಿ ಶ್ರೀಗಳವರು ನಮ್ಮ ಕೇಂದ್ರೀಯ ಮಾರ್ಗದರ್ಶಕ ಮಂಡಳಿಯಲ್ಲಿ ಇದ್ದಾರೆ. ಒಂದು 200 ಜನ ಆ ಮಾರ್ಗದರ್ಶಕ ಮಂಡಳಿಯಲ್ಲಿ ಇದ್ದಾರೆ, ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ. ಅವರುಗಳು ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಒಬ್ಬ ಹಿಂದೂ ಹೇಗಿರ್ಬೇಕು. ಸಾಮಾನ್ಯವಾಗಿ ಅವನಿಗೆ ಅವನು ತಿಲ್ಕ ಇಡ್ತಾನ, ಗಂಧ ಇಡ್ತಾನ, ಭಸ್ಮ ಇಡ್ತಾನ, ಹಣೆಯಲ್ಲಿ ಒಂದು ಲಾಂಛನ ಬೇಕು ಅಂದ್ರೆ ಅವನು ಹಿಂದೂ ಅಂತ ಹೇಳೋದು ಗೊತ್ತಾಗುತ್ತೆ. ತುಂಬಾ ಸುಲಭ, ಕಾಸು ಖರ್ಚಿಲ್ಲ, ಮಾಡ್ಬೋದು. ಆದ್ರೆ ಮಾಡ್ತಾ ಇಲ್ವಲ್ಲ. ಅದಕ್ಕಾಗಿ ಇದನ್ನ ಹೇಳುವಂತದ್ದು. ಒಂದು ಕುತ್ತಿಗೆಯಲ್ಲಿ ಒಂದು ಹಾರ ಇದೆಯಾ, ಒಂದು 10 ನಿಮಿಷ ಒಂದು ಜಪ ಮಾಡ್ಬೋದಾ, ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಹೇಳ್ಬೋದಾ, ಓಂ ನಮಃ ಶಿವಾಯ ಹೇಳ್ಬೋದಾ, ಅಥವಾ ಯಾವ್ದಾದ್ರು ಒಂದು ಅವನ ಇಷ್ಟ ದೇವತೆಯ ಒಂದು ಜಪ ಮಾಡ್ಲಿಕ್ಕೆ ಆಗತ್ತ ಅವನ್ರೆ. ಇದನ್ನು ಮಾಡದೆ ಹೋದ್ರೆ ಅವನು ಎಂತ ಹಿಂದೂ ಅವನು. ಅದಕ್ಕಾಗಿ ಸಾಮಾನ್ಯವಾಗಿ ಮತ್ತೆ ಸೂರ್ಯನು ನಮ್ಮ ಶಕ್ತಿಯ ಕೇಂದ್ರ, ಅವನಿಗೆ ಒಂದು ಅರ್ಘ್ಯ ಕೊಡ್ಲಿಕ್ಕಾಗತ್ತಾ. ಬೆಳಗ್ಗೆ ಅವನು ಹೇಳೋದಕ್ಕಿಂತ ಮೊದಲು ನಾವು ಹೇಳ್ತೇವಿಯಾ, ಅವನಿಗೆ ಮಿತ್ರ ಅಂತ ಹೇಳಿ ಕೇಳ್ತೇವೆ. ಮಿತ್ರನನ್ನು ಸ್ವಾಗತ ಮಾಡೋದು ಬೇಡವ ನಾವು. ಅದಕ್ಕಾಗಿ ಈ ಕೆಲವು ಸಂಗತಿಗಳು ಈಗ ನೋಡಿ, ನೀವು ಮುಸಲ್ಮಾನರನ್ನ ನೋಡ್ಬೇಕು ಅಂತ ಹೇಳಿದ್ರೆ ಬಸ್ನಲ್ಲಿ ಹೋಗ್ಲಿ, ಜಾತ್ರೆಯಲ್ಲಿ ಹೋಗ್ಲಿ, ಎಲ್ಲೇ ಹೋಗ್ಲಿ, ಜಾಳಿಗೆ ಟೋಪಿ ಹಾಕಿದಾನೆ ಅಂತಂದ್ರೆ ಅವ್ನು ಮುಸಲ್ಮಾನ್ ಅಂತ ಗೊತ್ತಾಗತ್ತೆ.
ಕ್ರಿಸ್ತನನ್ನ ನೋಡ್ಬೇಕು ಅಂತಂದ್ರೆ ಕುತ್ತಿಗೆಯಲ್ಲಿ ಒಂದು ಕ್ರಾಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹಿಂದೂಗಳು ಅಂತೇಳಿ ಗೊತ್ತೇ ಆಗೋದಿಲ್ಲ. ಹಿಂದೂಗಳು ಮುಸಲ್ಮಾನರಾಗೆ ದಾಡಿ ಬಿಟ್ಕೊಂಡಿರ್ತಾರೆ ಬಿಟ್ರೆ ಒಂದು ತಿಲಕ, ಗಂಧ, ಭಸ್ಮ ಯಾವುದೂ ಇರೋದಿಲ್ಲ. ಇದನ್ನ ಇಟ್ಕೊಂಡ್ರೆ ಏನಾಗತ್ತೆ? ಹೌದು. ಅದಕ್ಕಾಗಿ ಸಾಧು ಸಂತಗಳ ಬಾಯಿಂದ ಅವರ ಶಿಷ್ಯರುಗಳಿಗೆ ಇದನ್ನುಗಳನ್ನ ಹೇಳಿಸುವಂತದ್ದು, ಮತ್ತೆ ಪ್ರತ್ಯಕ್ಷವಾಗಿ ಅದು ರೂಢಿಯಲ್ಲೇ ಬರುವ ಹಾಗೆ ಮಾಡುವಂತದ್ದು. ಇನ್ನು ಮನೆಗಳಲ್ಲಿ ಮಾಡುವಂತಹ ಅನೇಕ ಆಚಾರ ವಿಚಾರ ಪದ್ಧತಿಗಳು, ಗುರು ಹಿರಿಯರುಗಳನ್ನ ಹೇಗೆ ನೋಡ್ಕೊಳ್ಬೇಕು, ಇದೆಲ್ಲವೂ ಕೂಡ ಸಾಧು ಸಂತಗಳನ್ನು ಬರಬೇಕು ಹೇಳುವಂತ ಕಾರಣಕ್ಕಾಗಿ ಧರ್ಮಾಚಾರಿ ಸಂಪರ್ಕ ವಿಭಾಗ ಅಂತ ಹೇಳಿ ಅವರುಗಳನ್ನ ನಿರ್ನಿಮಿತ್ತವಾಗಿ ನಾವು ಭೇಟಿ ಮಾಡ್ತಾ ಅವರನ್ನು ಒಟ್ಟಿಗೆ ಸೇರಿಸ್ತಾ ಸಮಾಜದ ಬಗ್ಗೆ ಕಲ್ಪನೆಗಳನ್ನ ಕೊಡುವಂಥದ್ದು. ಇವತ್ತು ಅನೇಕ ಜನರುಗಳು ನಾವು ಹಿಂದೂನೇ ಅಲ್ಲ ಹೇಳುವಷ್ಟರ ಮಟ್ಟಿಗೆ ಹೋಗಿದ್ದಾರೆ. ಆದ್ರೆ ಆಶ್ಚರ್ಯ ಅಂತಂದ್ರೆ, ನೀವು ಮೊದಲನೇದಾಗಿ ಉಲ್ಲೇಖ ಮಾಡಿದಾಗೆ ಬೌದ್ಧರು ಅಂತ ಹೇಳಿದ್ರಿ. ನಮ್ಮ 2ನೇ ಸಮ್ಮೇಳನದಲ್ಲಿ ದಲಾಯಿ ಲಾಮಾ ಅವರನ್ನ ಸ್ವಾಗತ ಮಾಡಿದವರೇ ಶಂಕರಾಚಾರ್ಯರು. ಅಲ್ಲಿಯ ಮಟ್ಟಿಗೆ ವಿಶ್ವ ಹಿಂದೂ ಪರಿಷತ್ತು ಪ್ರಯತ್ನ ಮಾಡಿ ಅವರನ್ನು ಒಂದೇ ವೇದಿಕೆ ಮೇಲೆ ತಂದಿದೆ. ಅದಕ್ಕಾಗಿ ನಾವು ಮತ್ತು ಬೌದ್ಧರು ಇವತ್ತು ಒಟ್ಟಿಗೆ ಸೇರಿದ್ರೆ 300 ಕೋಟಿಗಿಂತ ಹೆಚ್ಚಿನ ಸಂಖ್ಯೆ ನಮ್ಮ ವಿಶ್ವದಲ್ಲಾಗತ್ತೆ. ದೊಡ್ಡ ಶಕ್ತಿ. ಮುಸಲ್ಮಾನರು ಒಂದು 200 ಕೋಟಿ ಇದ್ದಾರೆ, ಕ್ರಿಶ್ಚಿಯನ್ರು ಒಂದು 250 ಕೋಟಿ ಇದ್ದಾರೆ, ನಾವು 300 ಕೋಟಿ ಆಗ್ತೇವೆ. ಇವುಗಳನ್ನ ಜೋಡಿಸುವಂತಹ ಕೆಲಸವನ್ನ ವಿಶ್ವ ಹಿಂದೂ ಪರಿಷತ್ತು ಮಾಡ್ತಾ ಇದೆ. ಮತ್ತೆ ಇವತ್ತು ಎಲ್ಲ ಜಾತಿಗಳಲ್ಲಿ ನಮ್ಮಲ್ಲಿ ಗುರುಗಳಿದ್ದಾರೆ. ಹೌದು. ದಲಿತರಲ್ಲಿ ಗುರುಗಳಿದ್ದಾರೆ, ಬ್ರಾಹ್ಮಣರಲ್ಲಿ ಗುರುಗಳಿದ್ದಾರೆ, ಲಿಂಗಾಯತರಲ್ಲಿ ಗುರುಗಳು, ಗೌಡರಲ್ಲಿ ಇದ್ದಾರೆ. ಇವರೆಲ್ಲ ಗುರುಗಳನ್ನ ಒಟ್ಟಿಗೆ ಸೇರಿಸುವಂತದ್ದು. ಎಲ್ಲರೂ ಕೂಡ ನಾವು ಹಿಂದೂ ಹೇಳುವಂತದ್ದನ್ನ ಉಲ್ಲೇಖ ಮಾಡಿದ್ರೆ, ಈ ದೀಪದ ಬೆಳಕು ಎಲ್ಲಿವರೆಗೆ ಕಾಣಿಸುತ್ತೆ? ನಾಳೆ ಬೆಳಿಗ್ಗೆ ಸೂರ್ಯ ಉದಯ ಆಗೋಲ್ಲಿವರೆಗೆ ದೀಪ ಹಚ್ಚಿದ್ ಕಾಣಿಸುತ್ತೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಈ ದೀಪ ಹಚ್ಚಿದಿರೋ ಇಲ್ಲ ಹೇಳುವಂಥದ್ದು ನಿಮ್ಗೆ ಗೊತ್ತಾಗೋದಿಲ್ಲ. ಯಾಕೆಂತಂದ್ರೆ ಈ ಜಾತಿದು ಹಿಂದೂ ಹೇಳ್ಕೊಳ್ಳೋರಿಗೆ ಗೊತ್ತಾಗೋದಿಲ್ಲ. ನಾವು ಹಿಂದೂ ಹೇಳುವಂತ ದೊಡ್ಡ ಪ್ರಭೆ ಬಂದ್ಬಿಟ್ರೆ ಈ ಜಾತಿ ಹೇಳುವಂತದ್ದು ಹೋಗುತ್ತೆ. ಇದನ್ನು ಅಳಿಸಾಕ್ಲಿಕ್ಕೆ ಹೋಗ್ಬಾರ್ದು. ಈ ಬಸವಣ್ಣನವರು ಅಳಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಎಲ್ಲರಿಗೂ ಲಿಂಗ ಕಟ್ತೇನೆ ಅಂತ ಹೇಳಿ ನಡುವೆ ಹೋಗ್ಬಿಟ್ರು. ಅವರು ಲಿಂಗ ಕಟ್ಕೊಂಡವ್ರದ್ದೇ ಒಂದು ಜಾತಿ ಆಗೋಯ್ತು ಅಂತ ಹೇಳಿ ನಾವು ಅದಕ್ಕಾಗಿ ಯಾವಾಗ್ಲೂ ಜಾತಿಯನ್ನು ಅಳಿಸ್ಲಿಕ್ಕೆ ಹೋಗ್ಬಾರ್ದು. ನಾವೆಲ್ಲರೂ ಹಿಂದೂಗಳು ಹೇಳುವಂತದ್ದು ಒಂದು ಕರೆ ದೊಡ್ಡದಾಗ್ಬೇಕು. ಆ ಕಾರಣಕ್ಕಾಗಿ ಧರ್ಮಾಚಾರ್ಯದ್ದು ದೊಡ್ಡದಾದಂತಹ ಕೆಲಸ ಇದೆ. ಮತ್ತೆ ಇಡೀ ರಾಷ್ಟ್ರದಲ್ಲಿ ಹಿಂದೂ ಸಮಾಜವನ್ನ ಈ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಂತವ್ರು ಹೇಳುವಂತಹ ಶ್ರದ್ಧೆ ನಮ್ಗೆಲ್ರಿಗೂ ಇದ್ದ ಕಾರಣ ಅವರುಗಳದ್ದು ಒಂದು ಸಮಾವೇಶಗಳನ್ನ ನಾವು ಆಗಾಗ ಮಾಡ್ತಾ ಇರ್ತೇವೆ. ಮತ್ತೆ ಕೇಂದ್ರೀಯ ಮಾರ್ಗದರ್ಶಿ ಮಂಡಳಿ ಹೇಗಿದೆಯೋ ಹಾಗೇನೆ ನಮ್ಮ ಪ್ರಾಂತೀಯ ಮಾರ್ಗದರ್ಶಕ ಮಂಡಳಿಗಳು ಕೂಡ ಇವೆ. ಹಾಗೆ ಜಿಲ್ಲಾ ಮಾರ್ಗದರ್ಶಕ ಮಂಡಳಿಗಳು ಕೂಡ ಅಲ್ಲಲ್ಲಿಯ ಪ್ರಮುಖ ಸ್ವಾಮೀಜಿಗಳನ್ನ ನಾವು ಅದಕ್ಕೆ ಜೋಡಿಸ್ಕೊಂಡು ಅವರನ್ನ ಭೇಟಿ ಮಾಡ್ತಾ ಅನೇಕ ಸಲಹೆಗಳನ್ನ ಅವ್ರ ಹತ್ರ ನಾವು ಸ್ವೀಕಾರ ಮಾಡ್ತಾ, ಮತ್ತೆ ಈಗ ನಾನೇನ್ ಹೇಳ್ದೆ, ವಿಶ್ವ ಹಿಂದೂ ಪರಿಷತ್ತು ಅವರು ಕೊಟ್ಟಂತಹ ಸಲಹೆಗಳನ್ನ ನಾಡ್ದು ಕುಂಭಮೇಳದಲ್ಲಿ ಸಾಧು ಸಂತರುಗಳೆಲ್ಲರೂ ಒಟ್ಟಿಗೆ ಸೇರ್ತಾ ಇದ್ದಾರೆ. ಅವರು ಕೆಲವು ಅಂಶಗಳನ್ನ ನಿಶ್ಚಯ ಮಾಡ್ತಾರೆ, ಅದನ್ನ ನಾವು ಜಾರಿಗೆ ತರ್ತೇವೆ, ನಾವು ಪ್ರಚಾರ ಮಾಡ್ತೇವೆ ವಿಶ್ವ ಹಿಂದೂ ಪರಿಷತ್ತು. ಅದಕ್ಕಾಗಿ ಎಲ್ಲ ಚಿಂತನೆಗಳು, ಅಯೋಧ್ಯೆ ಬಗ್ಗೆ ಹೋರಾಟ ಮಾಡ್ಬೇಕು ಅಂತ ಹೇಳಿದವರು ಯಾರು? ಸಾಧು ಸಂತರುಗಳು. ಅದನ್ನ ಮಾಡಿದವರು ವಿಶ್ವ ಹಿಂದೂ ಪರಿಷತ್ತು, ಅದನ್ನ ಸಮಾಜಕ್ಕೆ ತಲುಪಿಸಿದವರು ವಿಶ್ವ ಹಿಂದೂ ಪರಿಷತ್ತು. ಹೀಗೆ ಸಾಧು ಸಂತರುಗಳ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಕೆಲಸ ಮಾಡ್ತಾ ಇದೆ. ಇನ್ನು ಮಠ ಮಂದಿರಗಳು, ಇವು ನಮ್ಮ ಶ್ರದ್ಧಾ ಕೇಂದ್ರಗಳು. ಇವು ಅನಾದಿ ಕಾಲದಿಂದ ನಮಗೆ ಪ್ರೇರಣೆ ಕೊಡುವಂತಹ ಸ್ಥಳಗಳು. ಅದಕ್ಕಾಗಿ ಆದ್ರೆ ಇವತ್ತು ಮಠ ಮಂದಿರಗಳ ಪರಿಸ್ಥಿತಿ ಏನಾಗಿದೆ? ಪೂಜೆ ಮಾಡೋರಿಲ್ಲ, ಅಲ್ಲಿ ಸೇರುವವರಿಲ್ಲ, ಅಲ್ಲಿ ಯಾವ ಉದ್ದೇಶಕ್ಕಾಗಿ ಅದು ನಡೀತಾ ಇತ್ತೋ ಆ ಎಲ್ಲ ಚಿಂತನೆಗಳು ಹೊರಗೋಗ್ಬಿಟ್ಟಿವೆ. ಅದಕ್ಕಾಗಿ ವಿಶ್ವ ಹಿಂದೂ ಪರಿಷತ್ತು ಮಠ ಮಂದಿರ ಬಗ್ಗೆ ಗಮನ ಕೊಟ್ಟು ಇವತ್ತು ನಾವು ದೇವಸ್ಥಾನ ಕೇಂದ್ರಿತವಾಗಿ ಸತ್ಸಂಗಗಳನ್ನ ಮಾಡಬೇಕು. ಸತ್ಸಂಗ ಅಂತಂದ್ರೆ ಕೇವಲ ಸತ್ಸಂಗ ಮಾಡಿ ಭಜನೆ ಮಾಡಿ ಹೋಗುವಂಥದ್ದಲ್ಲ. ಇಲ್ಲಿ ಏನಾದ್ರೂ ಒಂದು ಬಾಲ ಸಂಸ್ಕಾರ ಕೇಂದ್ರ ಮಾಡಬಹುದೇ, ಮಕ್ಕಳುಗಳನ್ನ ಸೇರಿಸಿ ಪಾಠ ಹೇಳ್ಬೋದೆ, ಅಥವಾ ಒಂದು ವೈದ್ಯಕೀಯ ಶಿಬಿರಗಳನ್ನು ಮಾಡಬಹುದೇ, ಅಥವಾ ಇಲ್ಲಿ ಸ್ವಚ್ಛತೆಯನ್ನ ನಾವು ಈಗ ಆಡಳಿತ ಮಂಡಳಿ ಹೇಳುವಂತದ್ದು ಬೇರೆ ಇರುತ್ತೆ ದೇವಸ್ಥಾನಕ್ಕೆ, ನಾವು ಭಕ್ತ ಮಂಡಳಿ ಅಂತ ಹೇಳ್ಕೊಂಡು ಇಲ್ಲಿ ಸ್ವಚ್ಛ ಮಾಡ್ತೇವೆ ಅಂತಂದ್ರೆ ಯಾರು ಬೇಡ ಹೇಳೋದಿಲ್ಲ. ಹೀಗೆ ಸಮಾಜದಲ್ಲಿ ಪ್ರೇರಣೆ ಕೊಡುವಂತಹ ಅನೇಕ ಸಂಗತಿಗಳನ್ನ ವಿಶ್ವ ಹಿಂದೂ ಪರಿಷತ್ತು ಸತ್ಸಂಗದ ಮೂಲಕ ಮಾಡ್ತಾ ಇದೆ, ಮಠ ಮಂದಿರಗಳನ್ನ ಕೇಂದ್ರ ಮಾಡಿಕೊಂಡು. ಇವತ್ತು ಇದ್ರ ಬಗ್ಗೂ ಅನೇಕ ಹೋರಾಟಗಳು, ದೇವಸ್ಥಾನದಲ್ಲಿ ಬಿದ್ದಂತ ಹುಂಡಿಯನ್ನ ಸರ್ಕಾರ ಎತ್ಕೊಳ್ತಾ ಇದೆ. ಅದಕ್ಕಾಗಿ ಅದ್ರ ಬಗ್ಗೆ ಚಿಂತನೆ ನಡೀತಾ ಇದೆ. ಅದ್ರ ಬಗ್ಗೆ ಸಮಾಜದಲ್ಲಿ ನಾವು ಜಾಗೃತಿಯನ್ನು ಮೂಡಿಸಬೇಕಾಗಿದೆ, ಸರ್ಕಾರದ ಮೇಲೆ ಒತ್ತಡ ತರಬೇಕಾಗಿದೆ. ಈ ಎಲ್ಲ ಅನೇಕ ಸಂಗತಿಗಳು ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ನಡೀತಾ ಇದೆ. ಹೀಗೆ ಧಾರ್ಮಿಕ ಪುಂಜದಲ್ಲಿಯೂ ಕೂಡ ಅನೇಕ ಸಂಗತಿಗಳನ್ನ ನಾವು ಮಾಡ್ತಾ ಇದ್ದೇವೆ. ಇನ್ನು ಸಾಮಾಜಿಕ,
ಕೇವಲ ಇಷ್ಟು ಮಾಡಿದ್ರೆ ಆಗೋದಿಲ್ಲ. ಹಿಂದೂ ಸಮಾಜದಲ್ಲಿ ಅನೇಕ ಸಂಗತಿಗಳಾಗವೆ. ಈ ಸೇವಾ ಹಿ ಪರಮೋ ಧರ್ಮ ಅಂತೇಳಿ ನಾವು ಹಿಂದೂಗಳೇ ಹೇಳಿದ್ದು. ಈಗ ಮತ್ತೆ ಅನೇಕ ಜನರುಗಳು ಹೇಳ್ತಾರೆ, ಏನ್ ಚೆನ್ನಾಗಿ ಸೇವೆ ಮಾಡ್ತಾರೆ ಕ್ರಿಶ್ಚಿಯನ್ರು ಅಂತ ಹೇಳ್ತಾರೆ. ಅವ್ರ ಹಿಂದೆ ಒಂದು ದೂರ್ತ ಉದ್ದೇಶ ಇದೆ, ಇವ್ರುಗಳನ್ನ ಮತಾಂತರ ಮಾಡಬೇಕು. ಆ ಕಾರಣಕ್ಕಾಗಿ ಅವರು ಮಾಡ್ತಾರೆ. ಇಲ್ಲಿ ನಾವು ಹೇಳುದು ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೀವು ಕೆಲಸ ಮಾಡ್ಬೇಕು, ಸರ್ವೇ ಜನ ಸುಖಿನೋ ಭವಂತು ಹೇಳಿದವರು ನಾವು. ಅದಕ್ಕಾಗಿ ನಮ್ಮ ಸಮಾಜದ ಒಂದು ಸೇವೆಯನ್ನ ನಾವು ಮಾಡದೆ ಹೋದ್ರೆ ಇದನ್ನ ಯಾರು ಮಾಡ್ಬೇಕು? ಅದಕ್ಕಾಗಿ ನಮ್ದು ಕರ್ನಾಟಕ ಪ್ರಾಂತದಲ್ಲೇನೆ ಇವತ್ತು ಸಾಧಾರಣವಾಗಿ 28ಕ್ಕಿಂತ ಹೆಚ್ಚಿನ ಪ್ರಕಲ್ಪಗಳು ನಡೀತಾ ಇದ್ವಿ. ಪ್ರಕಲ್ಪಗಳು ಅಂತಂದ್ರೆ ಸೇವಕರು. ಈಗ ಬೆಳಗಾವದಲ್ಲಿ ಗಂಗಮ್ಮ ಚುಕ್ಕುಂಬಿ ಮಠ ಹೇಳುವಂತದ್ದು ಒಂದು ಅನಾಥಾಶ್ರಮ ಇದೆ. ಅಲ್ಲಿ ಎಷ್ಟೋ ವರ್ಷಗಳಿಂದ ನಾವು ಅನಾಥ ಮಕ್ಕಳುಗಳು ಇವತ್ತು ಹೆರಿಗೆ ಆದಂತಹ ಒಂದು 6 ತಾಸು 8 ತಾಸು ಹಿಂದೆ ಹೆರಿಗೆ ಆದಂತಹ ಮಗುವನ್ನ ಯಾರೋ ಬಿಟ್ಟು ಹೋಗ್ಬಿಡ್ತಾರೆ. ಅವರನ್ನು ಎತ್ಕೊಂಡು ಹೋಗಿ ಸಾಕುವಂತದ್ದು. ಅವ್ರನ್ನ ಸಾಕುವಂತಂದ್ರೆ ಇವತ್ತು ನೀವು ಅಲ್ಲಿ ಹೋಗಿ ನೋಡಿದ್ರೆ 6 8 ತೊಟ್ಲು ಕಟ್ಕೊಂಡಿದ್ದು ನಿಮ್ಗೆ ಕಾಣಿಸುತ್ತೆ. ಅದೊಂದು ದೊಡ್ಡ ಕೆಲಸ. ಅದಲ್ಲದೆ ಹೋದ್ರೆ ನಾವ್ ಎತ್ಕೊಂಡು ಬರ್ತೇವೆ ಅಂದ್ರೆ ಕ್ರಿಶ್ಚಿಯನ್ರು ಎತ್ಕೊಂಡು ಹೋಗಿ ಸಾಕ್ತಾರೆ, ಅವನು ಕ್ರಿಶ್ಚಿಯನ್ ಆಗ್ತಾನೆ. ಇವತ್ತು ನಾವು ಅವರನ್ನ ಎತ್ಕೊಂಡು ಬಂದು ಸಾಕಿ ದೊಡ್ಡದು ಮಾಡಿ ಅವರಿಗೆ ಮದುವೆಯನ್ನು ಮಾಡಿಕೊಟ್ಟಿದ್ದೇವೆ. ನಿಮ್ಮ ವಾನಹಳ್ಳಿ ಕಡೆನೆ 1-2 ಮದುವೆಗಳನ್ನು ನಾನೇ ಮಾಡಿಸಿದ್ದೀನಿ. ಹೀಗೆ ಅವರುಗಳನ್ನ ಸಂಸ್ಕಾರ ಕೊಟ್ಟು ಬೆಳೆಸುವಂತದ್ದು. ಅನಾಥ ಮಕ್ಕಳು ಈಗ ಅವ್ರಿಗೆ ಶಿಕ್ಷಣವನ್ನು ಕೊಡುವಂತದ್ದು. ಆ ರೀತಿಯ ಮಗುವನ್ನು ಎತ್ತುಕೊಂಡು ಬಂದು ಸಾಕಿ ಅವ್ರನ್ನ ಬೆಳೆಸುವಂತ ಇದೆ. ಅದು ಇಡೀ ದೇಶ ತುಂಬಾ ಆಗ್ತಾ ಇದೆಯಾ? ಅದು ಎಲ್ಲ ಕಡೆಗಳಾಗ್ತಾ ಇದೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇದು 2 ಸೆಂಟರ್ ಇದೆ. ಒಂದು ಗುಲ್ಬರ್ಗಾದಲ್ಲಿದೆ, ಒಂದು ಬೆಳಗಾವದಲ್ಲಿದೆ. ಅಲ್ಲಿ ನಂದಗೋಕುಲ ಅಂತ ಹೇಳುವಂತದ್ದು. ಇಲ್ಲಿ ನಾವು ಗಂಗಮ್ಮ ಚುಕ್ಕುಂಬಿ ಮಠ ಬಾಲ ಕಲ್ಯಾಣ ಕೇಂದ್ರ ಅಂತ ಹೇಳ್ತೇವೆ. ಈಗ ಅದಕ್ಕೆ ಧನ ಸಹಾಯ ಇತ್ಯಾದಿಗಳ ಅವಶ್ಯಕತೆ ಇರುತ್ತಲ್ಲ, ಸಮಾಜ ಬೇಕಾದಷ್ಟು ಸಿದ್ಧವಾಗಿದೆ ಕೊಡೋದಕ್ಕೆ. ಕೊಡೋದಾದ್ರೆ ಹೇಗೆ ಕೊಡಬೇಕು? ಈಗ ಯಾರೋ ವಿಡಿಯೋವನ್ನು ನೋಡ್ತಾ ಇದ್ದಾರೆ. ಹೌದು, ಅಲ್ಲ ಈಗ ನಾನು ಏನೋ ಸಹಾಯ ಮಾಡಿ, ಈಗ ನೋಡಿ ಅಲ್ಲಿ ಹುಟ್ಟಿದಂತಹ ಮಕ್ಕಳುಗಳಿಗೆ ನಾವು ಯಾವ ದಿವಸ ಎತ್ಕೊಂಡು ಬಂದು ಸಾಕಿದೀವಿ ಅದೇ ಆತನ ಬರ್ತ್ಡೇ, ಹುಟ್ಟುಹಬ್ಬ. ಆ ಹುಟ್ಟುಹಬ್ಬ ಪ್ರತಿ ವರ್ಷ ಆಚರಿಸ್ತೇವೆ. ನೀವು ಇಂಥ ಮಗುವಿನ ಹುಟ್ಟುಹಬ್ಬ ಇದೆ, ನೀವೇನಾದ್ರೂ ಕೊಡ್ಬೇಕು ಅಂತಂದ್ರೆ ಅಲ್ಲಿ ಒಂದು 70-80 ಜನ ಮಕ್ಕಳಿದ್ದಾರೆ. ಅವ್ರಿಗೆಲ್ರಿಗೂ ಸಿಹಿ ತಂದು ಕೊಡ್ತಾರೆ ಅವರು. ಗೊತ್ತಾಯ್ತಲ್ಲ, ಈ ದಿವಸದ ಊಟದ ಖರ್ಚು ನಂದು ಅಂತ ಹೇಳ್ತಾರೆ. ಒಬ್ರು ಯಾರೋ ರಗ್ಗು ತಂದು ಕೊಡ್ತಾರೆ ಹೊದ್ಕೊಳ್ಳೋದಕ್ಕೆ, ಒಬ್ರು ಯಾರೋ ಅಂಗಿ ಚಡ್ಡಿ ತಂದು ಕೊಡ್ತಾರೆ. ಹೀಗೆ ಮತ್ತೆ ಇದಕ್ಕೆ ಏನ್ ವ್ಯವಸ್ಥೆ ಆಗ್ಬೇಕು? ಬಾತ್ರೂಮ್ ಆಗ್ಬೇಕು, ಸಂಡಸ್ ಆಗ್ಬೇಕು, ಏನಾಗ್ಬೇಕು, ಹಾಲ್ ಆಗ್ಬೇಕು, ಅಥವಾ ಅಡುಗೆ ಮನೆ ಹೇಗ್ ಮಾಡ್ಬೇಕು, ಕಾಳು ಕಡಿ ಬೇಕು ನಿಮ್ಗೆ ಊಟ ಮಾಡಿಸೋದಕ್ಕೆ, ಇದೆಲ್ಲವನ್ನು ಕೂಡ ಇವತ್ತು ಸಮಾಜ ಕೊಡ್ತಾ ಇದೆ. ನಾವು ಮಕ್ಕಳುಗಳನ್ನ ಅಲ್ಲಿ ಗಂಗಮ್ಮ ಚುಕ್ಕುಂಬಿ ಮಠದಲ್ಲಿ ಈಗ ಸಾಧಾರಣವಾಗಿ 8-10 ಜನ ಹೆಣ್ಮಕ್ಳನ್ನು ಮದುವೆ ಮಾಡಿದ್ರು. ನಾವು ನಮ್ಮ ಮನೆಯಲ್ಲಿ ಮಗಳು ಮದುವೆ ಮಾಡ್ಕೊಳ್ತಿದ್ರೆ ಬಳುವಳಿ ಅಂತ ಕೊಡ್ತೇವೆ, ಪಾತ್ರೆಗಳನ್ನು ಕೊಡ್ತೇವೆ. ಯಾರೋ ಒಬ್ರು ಮಾತಾಡಿದ್ರು, ಅನಾಥಾಶ್ರಮದ ಮಗು, ಅದಕ್ಕಾಗಿ ಹೇಗಾಗುತ್ತೋ ಮದುವೆ ಅಂತ ಹೇಳಿ. ನಮ್ಮ ಹಿಂದೂ ಸಮಾಜದಲ್ಲಿ ಯಾರು ಅನಾಥರಿಲ್ಲ. ಅದಕ್ಕಾಗಿ ಅವರು ಏನು ಮದುವೆ ಮಾಡಿ ಕೊಡ್ಬೇಕಿದ್ರೆ ಬಳುವಳಿ ಸಾಮಾನುಗಳು ಇಷ್ಟು ದೊಡ್ಡ ಹಾಲ್ ಸಾಕಾಗೋದಿಲ್ಲ ಆಗಿತ್ತು, ಅಷ್ಟಿಟ್ಟಿದ್ರು. ಅಂದ್ರೆ ಇದೆಲ್ಲವೂ ಕೂಡ ಹಿಂದೂ ಸಮಾಜ ಕೊಟ್ಟಿದೆ. ಆಗ ಅನಾಥ ಪ್ರಜ್ಞೆ ಬರಲೇಬಾರದು. ಆ ತರದಲ್ಲಿ ಅವರನ್ನ ಸಾಕಿ ಸಲ್ಲುವಂಥದ್ದು ಇವತ್ತು ಬೇಕಾದಷ್ಟು ವ್ಯವಸ್ಥೆಗಳು ಅದಕ್ಕೆ ಹಿಂದೂ ಸಮಾಜ ಕೊಡೋದಕ್ಕೆ ಸಿದ್ಧರಾಗಿದೆ. ಯಾರಿಗೋ ಇವತ್ತು ಇಷ್ಟೊಂದು ಮಕ್ಕಳುಗಳನ್ನ ಇವ್ರು ಸಾಕ್ತಾ ಇದ್ದಾರೆ, ಎಷ್ಟೋ ಕೋಟ್ಯಾಧೀಶರಿದ್ರು ನನಗೆ ಮಕ್ಕಳ ಭಾಗ್ಯ ಇಲ್ಲ ಅಂತ ಹೇಳಿ ಎಲ್ಲಾ ಹಣಗಳನ್ನು ಕೊಡುವಂಥವ್ರು ಇದ್ದಾರೆ. ಹೀಗಾಗಿ ಮಾಡುವವರು ಬೇಕು, ಯೋಜಕಸ್ತತ್ರ ದುರ್ಲಭ. ಆದ್ರೆ ಕೊಟ್ಟವರು ಇದಾರ? ಕೊಟ್ಟರು ಇದ್ದಾರೆ. ಈ ಗಂಗಮ್ಮ ಚುಕ್ಕುಂಬಿ ಮಠ ನೋಡಿದ್ರೆ ನೀವು ಅದೊಂದು ದೊಡ್ಡದಾದಂತ ಆಸ್ತಿ. ನಾವು ಇವತ್ತು 100 ಜನ 200 ಜನ ಬೈಠಕಗಳನ್ನ 2-3 ದಿವಸ ಮಾಡ್ತೇವೆ. ಅಲ್ಲಿ ಎಲ್ಲ ವ್ಯವಸ್ಥೆಗಳಿದೆ, ಅಷ್ಟು ದೊಡ್ಡ ಹಾಲ್ ಇದೆ, ಅಷ್ಟು ದೊಡ್ಡ ಬಿಲ್ಡಿಂಗ್ ಇದೆ. ಅಲ್ಲಿ ಶಿಶುಗಳನ್ನು ಮಲಗಿಸೋದಕ್ಕೆ ಬೇರೆ ಕೋಣೆಗಳಿವೆ, ಅವುಗಳನ್ನು ನೋಡ್ಕೊಳ್ಳೋದಕ್ಕೆ ದಾದಿಯರಿದ್ದಾರೆ. ಮತ್ತೆ ಬಾಕಿಯವರಿಗೆ ಶಾಲೆಗಳಿಗೆ ಹೋಗಿ ಬರ್ತಾರೆ, ಶಾಲೆಯಿಂದ ಬಂದಂತ ಸತ್ಸಂಗ ಮಾಡ್ತಾರೆ, ಅವರಿಗೆ ಭಗವದ್ಗೀತೆಗಳನ್ನು ಹೇಳ್ಕೊಡ್ತಾರೆ. ಎಲ್ಲ ವ್ಯವಸ್ಥೆಗಳಿವೆ. ಅದು ದೊಡ್ಡದಾದಂತ ಆಫೀಸೇ ಇದೆ, ಆಫೀಸ್ನಲ್ಲಿ 5-6 ಜನರುಗಳು ಕೆಲಸ ಮಾಡ್ತಾರೆ. ಹೀಗೆ ನೀವು ಒಂದ್ಸರಿ ಬೆಳಗಾವಿಗೆ ಹೋದಾಗ ಹೋಗಿ ಬನ್ನಿ, ಖಂಡಿತ ನಿಜವಾಗಿ ಅಲ್ಲಿ ಹೋಗಿ ನೋಡಿದ್ರೆ ನಿಜವಾಗಿಯೂ ಕೂಡ ಇವತ್ತು ಅಂಥ ಸೇವಕರು. ಇನ್ನು ಶಾಲೆಗಳು ನಡೀತಾ ಇವೆ. ನಾನೇನೆ ಈಗ ಬಾಲಭಾರತಿ ಅಂತ ಹೇಳಿತ್ತು, ಇವತ್ತು ನಮ್ಮ ಹತ್ರ ಅದನ್ನ ನಡೆಸಲಿಕ್ಕೆ ಆಗಿಲ್ಲ. ಇವತ್ತು 3000 ವಿದ್ಯಾರ್ಥಿಗಳು ಅದ್ರೊಳಗೆ ಓದ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನಾಗಿದೆ. ಇನ್ನು 4-6 ಶಾಲೆಗಳು ಇವತ್ತು ಕೂಡ ನಮ್ದು ನಡೀತಾ ಇದೆ. ಬಾಲಭಾರತಿ ಈಗ ಯಾರು ನಡೆಸ್ತಾ ಇದ್ದಾರೆ? ಈಗ ಸಂಘದವರೇ ನಡೆಸ್ತಾ ಇದ್ದಾರೆ, ಸಂಘದ ಕೈಯಲ್ಲೇ ಇದೆ. ಆದ್ರೆ ವಿಶ್ವ ಹಿಂದೂ ಪರಿಷತ್ತಿನ ಹೆಸರಿಲ್ಲ ಅದಕ್ಕೆ. ನಮ್ಮ ವಿಚಾರಧಾರೆಗೆ ನಡೀತಾ ಇದೆ. ಇನ್ನು ಹುಮನಾಬಾದ್ದಲ್ಲಿದೆ, ಆಮೇಲೆ ಬಿಳಿಗಿಯಲ್ಲಿದೆ, ಬಾದಾಮಿಯಲ್ಲಿದೆ. ಹೀಗೆ ನಮ್ದು ಸ್ಕೂಲ್ಗಳು ಅನೇಕ ಇವೆ. ಇಲ್ಲಿ ನಮ್ಮದು ಯಲ್ಲಾಪುರದಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ.
ಗಣಪತಿ ದೇವಸ್ಥಾನ ಅಂತಂದ್ರೆ ಅಲ್ಲಿಯೂ ಕೂಡ ಅದು ಒಂದು ಪ್ರಕಲ್ಪ ನಮ್ದು, ಹ್ಮ್ ಗೊತ್ತಾಯ್ತಲ್ಲ. ಹ್ಮ್ ಅಲ್ಲಿ ಪೂಜೆ ಪುನಸ್ಕಾರಗಳು, ಗಣಹೋಮಗಳು ಇದು ಎಲ್ಲವೂ ಕೂಡ ನಡೀತಾ ಇದೆ. ಇವಾಗ ಗೋಕರ್ಣದಲ್ಲಿ ರುದ್ರಪಾದ ಅಂತ ಹೇಳಿದೆ, ಹ್ಮ್ ನೀವು ಗಯಾದಲ್ಲಿ ವಿಷ್ಣುಪಾದ ನೋಡಿದಿರಿ, ಹ್ಮ್ ಇಲ್ಲಿ ರುದ್ರಪಾದ ಅಂತ ಹೇಳಿದೆ. ಹ್ಮ್ ಈ ರುದ್ರಪಾದವು ಕೂಡ ವಿಷ್ಣುಪಾದದಷ್ಟೇನೆ ಪ್ರಸಿದ್ಧಿ. ಈಗ ಉತ್ತರದವರು, ನಾವು ದಕ್ಷಿಣದವರು ಉತ್ತರಕ್ಕೆ ಹೋಗಿ ವಿಷ್ಣುಪಾದದಲ್ಲಿ ಶ್ರಾದ್ದ ಮಾಡಿ ಬರ್ತೇವೆ, ಪಿಂಡ ಪ್ರದಾನ ಮಾಡ್ತೇವೆ. ಆದ್ರೆ ಅಲ್ಲಿಯವರು ಇಲ್ಲಿ ಬಂದಾಗ ಏನ್ ಮಾಡ್ಬೇಕು, ರುದ್ರಪಾದದಲ್ಲಿ ಮಾಡ್ಬೇಕು. ಹ್ಮ್ 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 ಇದು ಇಡೀ ದೇಶವನ್ನ ಬೆಸೆಯುವಂತ ಒಂದು ಧಾರ್ಮಿಕ ಚಟುವಟಿಕೆ. ಹ್ಮ್ ಇದಾದ ನಂತರ ನಮ್ಮ ಯಲ್ಲಾಪುರದಲ್ಲಿ ಒಂದು ಕಾರವಾರದಲ್ಲಿ ಒಂದು ಗಣಪತಿ ಶ್ರದ್ಧಾ ಸೇವಾ ಕೇಂದ್ರ ಅಂತ ಹೇಳಿದೆ. ಹ್ಮ್ ಅದು ಒಬ್ರು ದಾನಿಗಳು ಕೊಟ್ಟಿದ್ದದ್ದು. ಹ್ಮ್ ಅಲ್ಲಿ ಇವತ್ತು ನಾವು ಹಾಸ್ಟೆಲ್ಗಳನ್ನು ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋದಕ್ಕೆ ನಾವೇನು ಯಾರ ಹತ್ರ ಫೀಸ್ ತಗೊಳ್ಳೋದಿಲ್ಲ. ಅವರೇ ಅಲ್ಲಿ ಉಳ್ಕೊಂಡು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಅವರೇ ಅಡುಗೆ ಮಾಡ್ಕೊಳ್ತಾರೆ ಹೇಳಿದ್ರೆ ಅವರಿಗೆ ದಿನಸಿಗಳನ್ನು ಕೊಡೋರು, ಕಾಳು ಕಡಿಗಳನ್ನು ಕೊಡೋರು ಕೂಡ ಇದ್ದಾರೆ. ಹೀಗೆ ಅದನ್ನು ಯೋಚನೆಯನ್ನ ಮಾಡ್ತಾ ಇದೆ. ಈಗ ನಾಡ್ದು 25ನೇ ತಾರೀಕು ಕುಮಟಾದಲ್ಲಿ ನಮ್ಗೆ ಒಂದು ಕಾರ್ಯಾಲಯ, ಒಂದು ಬಿಲ್ಡಿಂಗ್ ಅನ್ನು ಕೊಟ್ಟಿದ್ದಾರೆ, ಅದರ ಉದ್ಘಾಟನೆ ಇದೆ. ಅದನ್ನ ನಾವು ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಕಾರ್ಯಾಲಯವನ್ನಾಗಿ ಮಾಡ್ತಾ ಇದ್ದೇವೆ. ಹೀಗೆ ನಮ್ಮದು ಪ್ರಕಲ್ಪಗಳು, ಸೇವಾ ಪ್ರಕಲ್ಪಗಳು ಅನೇಕವೆ. ಇದ್ರ ಜೊತೆಯಲ್ಲಿ ಅನೇಕ ಮೆಡಿಕಲ್ ಸೆಂಟರ್ಗಳಿವೆ. ಮತ್ತೆ ನಾವು ಈ ಮೊಬೈಲ್ ಅಂದ್ರೆ ಈಗ ಔಷಧಿ ವಿತರಣಾ ಕೇಂದ್ರಗಳು ಮತ್ತೆ ಮೆಡಿಕಲ್ ಚೆಕಪ್ ಅಂತ ಹೇಳುವಂತ ಕಾರ್ಯಕ್ರಮಗಳನ್ನ ನಮ್ದು ಎಲ್ಲಾ ಶಾಖೆಗಳು ಕೂಡ ಆಗಾಗ ವರ್ಷದಲ್ಲಿ 1-2 ಸರಿ ಮಾಡಿಸುವಂತದ್ದು. ಇದು ಫ್ರೀ ಆಫ್. ಯಾವ್ದೋ ಡಾಕ್ಟರ್ನ ಕೇಳ್ಕೊಂಡ್ರೆ ನಾವು ಭಾನುವಾರ ದಿವಸ 1-2 ಗಂಟೆ ಬರ್ಬೋದು ಅಂತ ಹೇಳಿ ಕೇಳಿದ್ರೆ ಅವರಿಗೂ ಖುಷಿ, ಬರ್ತಾರೆ, ಮಾಡ್ತಾರೆ. ಆದ್ರೆ ವಿಶ್ವ ಹಿಂದೂ ಪರಿಷತ್ತಿನ ಆಶ್ರಯದಲ್ಲಿ ಬಾಕಿ ಕಾರ್ಯಕರ್ತರು ಟೇಬಲ್ ಹಾಕೋದು, ಇದು ಮಾಡೋದು, ನೋಂದಣಿ ಮಾಡೋದು ಇದೆಲ್ಲವನ್ನು ಮಾಡ್ತಾರೆ. ಅವರು ಅನೇಕ ಸಲಹೆಗಳನ್ನ, ಚೆಕಪ್ಗಳನ್ನ ಮಾಡಿ ಹೋಗ್ತಾರೆ. ಹೀಗೆ ಅನೇಕ ಸೇವಾ ಚಟುವಟಿಕೆಗಳು ಕೂಡ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಆಶ್ರಯದಲ್ಲಿ